ಸರ್, ಇಡೀ ನಿಮ್ಮ ಕುಟುಂಬ ಚಿತ್ರರಂಗಕ್ಕೆ ನಿಮ್ಮನ್ನು ನೀವು ಮುಡಿಪಾಗಿಟ್ಟಿರುವಂಥದ್ದು ನಿಮ್ಮ ತಂದೆ ಶಂಕರ್ ಸಿಂಗ್ ಸರ್ ಹೋರಾಟವನ್ನು ಮಾಡಿಕೊಂಡೇ ಬಂದಿರುವಂಥದ್ದು, ಅಂದರೆ ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅಂತ. ಸೊ ನೀವು ಕೂಡ ಅದೇ ಹಾದಿಯಲ್ಲಿ ಬಂದಿರುವಂಥದ್ದು, ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅಂತ. ಆದರೆ ನಿಮಗೆ ಪ್ರತಿಫಲ ಅದಕ್ಕೆ ಏನು ಸಿಕ್ಕಿಲ್ಲ. ನೀವು ಅವಾಗಲೇ ಹೇಳ್ತಾ ಇದ್ರಿ ಮೈಸೂರಲ್ಲಿ ನಮ್ಮ ತಂದೆ ಬಗ್ಗೆ ಒಂದು ಹೆಸರು ಕೂಡ ಇಟ್ಟಿಲ್ಲ ಎಲ್ಲೂ ರಸ್ತೆಗೂ ಕೂಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಬೇಜಾರು, ಹತಾಶೆ ಅನ್ನೋದೇನಾದರೂ ಇದೆಯಾ ಸರ್? ಇಲ್ಲ, ಏನು ಅಂದರೆ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಫ್ಯಾಮಿಲಿ ಮಾಡಿರೋಷ್ಟು ಇನ್ಯಾವ ಫ್ಯಾಮಿಲಿನೂ ಮಾಡಿದೆ ಅಂತ ಅನಿಸಲ್ಲ ನನಗೆ. ಯಾಕೆಂದರೆ 1943ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಟೂರಿಂಗ್ ಸಿನಿಮಾ ಇಟ್ಕೊಂಡು ಅಲ್ಲಿಂದ ಬಂದವರು. ಮೈಸೂರಲ್ಲೇ ಇದ್ದು ಮೈಸೂರಲ್ಲೇ 50 ಪಿಕ್ಚರ್ ಮಾಡಿ ಮೈಸೂರಲ್ಲಿ 2 ಸ್ಟುಡಿಯೋ, ನವಜ್ಯೋತಿ ಮತ್ತು ಪ್ರೀಮಿಯರ್ ಸ್ಟುಡಿಯೋನ ನಡೆಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸಬ್ಸಿಡಿ ಅಂತ ತಂದುಕೊಟ್ಟವರು ನಿಜಲಿಂಗಪ್ಪನ ಹತ್ರ ಮಾತಾಡಿ ನಮ್ಮ ತಂದೆಯವರು. ಸೊ ಹೀಗೆ ಅದು ಒಂದು ಕಡೆ ಸಂತೋಷದ ಕೆಲಸ. ಯಾಕಂದರೆ ಒಂದು ಇಂಡಸ್ಟ್ರಿಗೋಸ್ಕರ ಮಾಡಿದ್ದಾರೆ. ಅವರು ತೆಲುಗುಗೂ ಹೋಗ್ಬೋದಾಗಿತ್ತು, ತಮಿಳಿಗೂ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಅವರು ಮೈಸೂರು ಬಿಟ್ಟು ಎಲ್ಲೂ ಹೋಗಲಿಲ್ಲ. ಸೊ ನನಗೂ ಅದೇ ಆಸೆ, ಮೈಸೂರಲ್ಲೇ ಇರಬೇಕು, ಸಿನಿಮಾ ಮಾಡಬೇಕು. ಈಗ ರೆಕಗ್ನೈಸ್ ಮಾಡಲಿಲ್ಲ, ಅದು ಸರ್ಕಾರ ಒಂದು ಕಡೆ ಆ ಕಡೆ ಗಮನ ಕೊಡಬೇಕು. ನಮ್ಮ ತಂದೆಯವ್ರು ಒಬ್ಬರದೇ ಇಲ್ಲ, ಪಂತ್ಲು ಅವ್ರ ಹೆಸರಲ್ಲಿ ಒಂದು ಅವಾರ್ಡ್ ಇಲ್ಲ, ನಾಗೇಂದ್ರ ರಾವ್ ಹೆಸರಲ್ಲಿ ಅವಾರ್ಡ್ ಇಲ್ಲ. ಏನಿದು? ಯಾತಕ್ಕೆ ಈ ಅಧಿಕಾರಿಗಳಿಗೆ ಏನು ಕೆಲಸ? ರಿಸರ್ಚ್ ಮಾಡಬೇಕೋ ಇಲ್ಲೋ? ಬೆಲೆ ಇಲ್ಲ. ಅಲ್ಲ, ಅವ್ರು ಮಾಡಿರೋ ಕಾರ್ಯಕ್ಕೆ ರೆಕಗ್ನೈಸ್ ಮಾಡಬೇಕು. ಅದು ಈ ಸರ್ಕಾರಗಳಲ್ಲಿ ನೋಡಿ, ಈಗ BR ಪಂತ್ರು ಅಂತ ಮೇಕರು, ಎಂಥ ಮೇಕರ್, ಕೃಷ್ಣದೇವರಾಯ ಯಾರು ಮಾಡ್ತಾರೆ ಇವತ್ತು? ಎಂತೆಂಥ ಪಿಕ್ಚರ್ ತಮಿಳಲ್ಲಿ ಮಾಡಿದ್ದಾರೆ, ಹಿಂದಿಲಿ ಮಾಡಿದ್ದಾರೆ. ಅಂಥವ್ರದ್ದೆಲ್ಲ ಏನು ರೆಕಗ್ನೇಷನ್ನೇ ಇಲ್ಲ ಅವ್ರ ಬಗ್ಗೆ. ಅದು ನಾಗೇಂದ್ರ ರಾವ್ ಎಂಥ ಇವರು. ಅದರಿಂದ ಅದನ್ನೆಲ್ಲ ಸರ್ಕಾರಕ್ಕೆ ಈ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವರು ರಿಸರ್ಚ್ ಮಾಡಿ ಕೊಡಬೇಕು. ಈ ಥರ ಇದೆ ಸರ್, ಈ ಥರ ಇದೆ, ಈ ಥರ ಆಗಿದೆ ಅಂತ. ಅದು ಯಾಕೆ ರಿಸರ್ಚ್ ಮಾಡಲ್ವೋ ಗೊತ್ತಿಲ್ಲಪ್ಪ ನನಗೆ.